ವಂಟಮೂರಿ ಗ್ರಾಮದಲ್ಲಿ ಮತ್ತೊಂದು ಗಲಾಟೆ ನಡೆದಿದ್ದು, ಪಕ್ಕದ ಮನೆಯವರ ಜಾಗದಲ್ಲಿ ಆಟವಾಡಿದ್ದಕ್ಕೆ ಬಾಲಕಿ ಸೇರಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಿದ ಘಟನೆ ಬುಧವಾರ ನಡೆದಿದೆ. ಸಣ್ಣ ಹುಡುಗಿನೂ ಹೊಡೆದ ಕಣ್ಣ ಕಳೆದ ಮಾಡಿದಾರ ಕಲ್ಲನ್ನು ಒಗದ್ದಾರ ಒಗಿಂತಲೇ ನಾವು ಹೋಗ್ಕೋತ ಬರ್ಕೋತ ನಾವ ಸನಕ ಬಂದ ಅಯ್ಯೋ ಮಾತಾಸಿ ಪುಂಜರಿ ಒಗದಾನ್ರಿ ಕಲ್ಲು ಅವ್ರಿ 6 ಜನ ಇದ್ದಾರ್ರಿ. ಗಂಗಸರು ಒಂದ್ 6 ಜನ ಅದಾರ, ಅವರು ಹೋಗತ್ತಾರ. ಎಲ್ಲಾರು ಗಂಗಸರು ಗನಸರು ಎಲ್ಲ ಕುಯ್ಯಕಲ್ ಹೋಗ್ಯಾತ್ರಿ. ನಾವ್ ಆ ಮರ್ಮತಿಗ್ ಬಿದ್ದವ್ರಿ. ಹೆಂಗ್ರಿ ಇವ್ರಿ ಊರ ತಮದಲ್ಲಿ ಇವ್ರ ಯಾಕೆ ಹೋಗದಾರ ಕಲ್ರತ್ತೇಳಿ ನಾವ್ ಮರ್ಮತಿಗ್ ಬಿದ್ದವ್ರಿ. ಅವ್ರ ಇದ್ದಾರ ಏನ್ ಮಾಡ್ರಿ ಒಟ್ಟು ಸಂದ್ರಿ ಬಂದ್ರಿ ನಿತ್ತ ಕಲ್ ಒಟ್ಟು ಬಿಸಿ ಬಿಸ್ರಾಕ ಹಿಡ್ದ್ರಿ ಅವ್ರು. ನನ್ನ ಹೆಸರು ಕೆಂಪವ ಮಾರುತಿ ನಾಯಕರು. ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ನಡೆದ ಗಲಾಟೆಯಿಂದ ಗಾಯತ್ರಿ ನಾಯಕ್ 12 ವರ್ಷದ ಬಾಲಕಿಯ ಮೇಲೆ ಕಲ್ಲಿನಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆ. ಮಗಳ ಮೇಲಿನ ಹಲ್ಲೆ ಪ್ರಶ್ನಿಸಿದ್ದಕ್ಕೆ ಮನೆ ಯಜಮಾನ ಮಾರುತಿ ನಾಯಕ್ ಪರಸಪ್ಪ ನಾಯಕ್ ಮೇಲೆಯೂ ಕಲ್ಲಿನಿಂದ ಹಲ್ಲೆ ಮಾಡಿ ತಲೆ ಹಾಗೂ ಕಣ್ಣು ಮುಖಕ್ಕೆ ಗಂಭೀರವಾಗಿ ಗಾಯ ಮಾಡಿದ್ದಾರೆ. ಹುಚ್ಚಿ ಮಾರಾತ್ರಿ ಅವನ ಗಾಡಿ ತೆಗಿ ಬಿ ಬಡದ್ರಿ ತೆಗಿ ಹೊಡ್ದಾರ ಗಂಡರು ಬಡದ್ ತೆಗಿ ಹೋಗುದು ಹೊಡೆದ್ರಿ ಸರ್. ನಾವು ನಮ್ಮ ಅಮ್ಮ ಮಿನಿ ಬರತ್ತೀವಿ. ನಾ ಏನು ಮಾಡಿದ್ರಿ ಮಿನಿ ಬರ್ಲತ್ತೀವಿ ಬಂದ್ರಿ. ಬಂದು ಏನು ಮಾಡಿದ್ರಿ ನಮ್ಮ ಗಂಡಸನ್ನೆಲ್ಲ ಕರ್ಕೊಂಡು ಮಿನಿ ಬರುವಾದ್ರಿ. ಅವ್ರು ಗಂಡಸ್ ಬಂದ ಕಲ್ಲಿಗೆ ಹಾಕೋದು. ಕಲ್ಲಿಗೆ ಏನು ಮಾಡಿ ನಮ್ಮ ಮಗಳು ಬಂದು ಕಲ್ ಕೂತಿದ್ರಿ. ನಾವೇನು ಕೊಡ್ತೇನೆ ಹೋಗ್ತದೆ ಕೊಡ್ತೇನೆ ಅಂತ ಬಂದ್ರಿ ಸರ್. ಅವ್ರನ್ನೇನು ಕೈ ಮುಚ್ಚಿಲ್ಲ ಮೇಲೆ ಮುಚ್ಕೊಂಡ ಅವ್ನೇನೋ ನಮ್ಮದು 4 ಮಂದಿ ಹೋಗ್ತಾರೆ. ಕಪ್ಪ ಐತತ ಅಂತ ಬಂದ್ರಿ ಸರ್. ನೀರಿನ ಗಂಡು ಕಪ್ಪು ಫೋನ್ ಹಚ್ಚಿ ಹೇಳಿ ಅರ್ಧ ಓದಿದ್ವಿ. ಇದಕ್ಕೂ ಕರೆಸಿ ಬಳಸ್ತೀರಂದ್ರೆ ನೀವು ತಪ್ಪ ಅಂದ್ರಿ ಸರ್. ಕಲ್ಲ ಹೋಗ್ದಾರ ಸರ್. ಕಲ್ಲು 3 4 ಮಂದಿ ಕರೀತೀವಿ. ಹುಡುಗಿಗೆ ನಮ್ಮ ಮಗಳಿಗೆ ಸಣ್ಣ ಹುಡುಗಿ ಇದೆ ಸರ್. ನಿಮ್ಮ ಹೆಸರು ಎಲ್ಲವ ಸಣ್ಣಪ್ಪ ನಾಯ್ಕ. ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಹಂತೇಶ್ ಪೂಜಾರಿ ಮತ್ತು ಕುಟುಂಬಸ್ಥರಿಂದ ಹಲ್ಲೆ ಆರೋಪ ಕೇಳಿಬಂದಿದ್ದು, ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.